ನಮಸ್ಕಾರ ಎಲ್ಲರಿಗೂ. ಪ್ರಿಯ ವಿದ್ಯಾರ್ಥಿಗಳೇ, ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊಳ್ಬೇಕಂದ್ರೆ ಎಲ್ಲ ಎಜುಕೇಶನ್ ರಿಲೇಟೆಡ್ ವಿಡಿಯೋಗಳನ್ನ ನಾವು ಈ ಒಂದು ಚಾನಲ್ನಲ್ಲಿ ಹಾಕ್ತಾ ಇದ್ದೀವಿ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ವಾಟ್ಸಪ್ನಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿರಿ, ಆಯ್ತಾ? ಸೊ ನಾವು ಇವತ್ತು ನೋಡ್ತಾ ಇದ್ದೀವಿ 7th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ವರ್ಕ್ ಬುಕ್ ರೆಂಬೋ ಪಾರ್ಟ್ 2 ನಲ್ಲಿ ಥರ್ಡ್ ಯೂನಿಟ್ ಯಾವುದು, ಗಿವಿಂಗ್ ಡೈರೆಕ್ಷನ್ ಅಂಡ್ ನೇಮಿಂಗ್. ಆಕ್ಟಿವಿಟಿ 1 ಲಿಸ್ನಿಂಗ್ ಇದೆ, ಆಯ್ತಾ? ಅಂದ್ರೆ ಇಲ್ಲಿ ಫಸ್ಟ್ ಒನ್ ಏನಿದೆ, ನಿಮ್ಮ ಟೀಚರ್ಸ್ ಏನೇನು ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರಲ್ಲ ಅದನ್ನ ಬರಿಬೇಕು. ಟೀಚರ್ಸ್ ಮಸ್ಟ್ ಗಿವ್ ಸಮ್ ಇನ್ಸ್ಟ್ರಕ್ಷನ್. ಸೊ ಫಸ್ಟ್ ಒನ್, ಓಪನ್ ಯುವರ್ ಇಂಗ್ಲಿಷ್ ಬುಕ್ ಅಂಡ್ ಓಪನ್ ದಿ ಪೇಜ್ ನಂಬರ್ 19. ಹೀಗೆ ಹೇಳ್ಬಹುದು, ಅವ್ರು ಯಾವುದೇ ಪೇಜ್ ಓಪನ್ ಹೇಳ್ತಾರಲ್ಲ ಅದನ್ನ ಮಾಡಿ. ಸೆಕೆಂಡ್ ಒನ್, ಫೈಂಡ್ ಯುವರ್ ಪಾರ್ಟ್ನರ್ ಅಂಡ್ ಸಿಟ್ ಇನ್ ಪೇರ್ಸ್, ವರ್ಕ್ ಆನ್ ಎಕ್ಸರ್ಸೈಸ್ 5. ಓಕೆ, ಇಬ್ಬರು ಕೂತ್ಕೊಂಡು ಎಕ್ಸರ್ಸೈಸ್ 5 ಮೇಲೆ ವರ್ಕ್ ಮಾಡಬಹುದು. ಥರ್ಡ್ ಒನ್, ಕಲೆಕ್ಟ್ ದಿ ಹೋಮ್ವರ್ಕ್ಸ್ ಅಂಡ್ ಕೀಪ್ ದೆಮ್ ಆನ್ ದ ಟೇಬಲ್. ಸೊ ಈ ರೀತಿ ಟೀಚರ್ಸ್ ಏನೇನು ಹೇಳ್ತಾರಲ್ಲ ಅದನ್ನೆಲ್ಲ ಬರಿಬೇಕು, 5 ವಾಕ್ಯಗಳನ್ನ. ಅದಾದ್ಮೇಲೆ ಬಿ ಇದೆ, ಕಂಪ್ಲೀಟ್ ದಿ ಫಾಲೋವಿಂಗ್ ಡೈಲಾಗ್ ಅಂಡ್ ರೀಡ್ ವಿತ್ ಯುವರ್ ಪಾರ್ಟ್ನರ್. ಅಂದ್ರೆ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಅಂದ್ರೆ ಇಬ್ರು ಸ್ಟೂಡೆಂಟ್. ಓಕೆ, ಫಸ್ಟ್ ಒನ್, ವಾಟ್ ಈಸ್ ಯುವರ್ ನೇಮ್? ಸ್ಟೂಡೆಂಟ್ 2 ಏನ್ ಹೇಳ್ಬೇಕು, ಮೈ ನೇಮ್ ಇಸ್ ಅನಿಕೇತ್. ಅಂದ್ರೆ ನಿಮ್ ಹೆಸರನ್ನ ಹೇಳಿ, ಅನಿಕೇತ್ ಅಂತ ಹೇಳ್ಬೇಡಿ. ಸ್ಟೂಡೆಂಟ್ 1, ವೇರ್ ಡೂ ಯು ಲಿವ್? ಐ ಲಿವ್ ಇನ್ ಬೆಳಗಾವಿ. ಆಮೇಲೆ ಫಸ್ಟ್ ಒನ್ಕ್ಕೆ ಏನ್ ಕೇಳ್ತಾನೆ, ವಿಚ್ ಇಸ್ ಯುವರ್ ನೇಟಿವ್ ಪ್ಲೇಸ್? ಸ್ಟೂಡೆಂಟ್ 2, ಮೈ ನೇಟಿವ್ ಪ್ಲೇಸ್ ಇಸ್ ಬೆಳಗಾವಿ. ಓಕೆ, ಅದಾದ್ಮೇಲೆ ಆಕ್ಟಿವಿಟಿ 2, ರೀಡಿಂಗ್. ಎ, ರೀಡ್ ದಿ ಫಾಲೋವಿಂಗ್ ಸೆಂಟೆನ್ಸಸ್ ಅಲೌಡ್, ದೆನ್ ಪುಟ್ ಅ ಕ್ವಶನ್ ಮಾರ್ಕ್ ಆರ್ ಫುಲ್ ಸ್ಟಾಪ್. ಅಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಬರುತ್ತಾ, ಫುಲ್ ಸ್ಟಾಪ್ ಬರುತ್ತಾ, ಅಥವಾ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಬರುತ್ತಾ ಅನ್ನೋದನ್ನ ಬರಿಬೇಕಷ್ಟೇ. ಅದಾದ್ಮೇಲೆ ಫಸ್ಟ್ ಒನ್ ಏನಿದೆ, ವಾಟ್ ಈಸ್ ಯುವರ್ ನೇಮ್? ಕ್ವಶನ್ ಮಾರ್ಕ್ ಬರುತ್ತಲ್ಲ. ಸೆಕೆಂಡ್ ಒನ್, ಐ ಆಮ್ ಸ್ಟೂಡೆಂಟ್, ಫುಲ್ ಸ್ಟಾಪ್. ಥರ್ಡ್ ಒನ್, ಆರ್ ಯು ಗೋಯಿಂಗ್ ಟು ಸ್ಕೂಲ್? ಕ್ವಶನ್ ಮಾರ್ಕ್. ಪ್ಲೀಸ್ ಬಿ ಕ್ವೈಟ್, ಫುಲ್ ಸ್ಟಾಪ್. ಫಿಫ್ತ್ ಒನ್, ಹೌ ಕೂಲ್ ಇಟ್ ಈಸ್? ಎಕ್ಸ್ಕ್ಲಮೇಟರಿ ಮಾರ್ಕ್ ಬರುತ್ತೆ. ಅದಾದ್ಮೇಲೆ ಸಿಕ್ಸ್ತ್ ಒನ್, ವೆನ್ ಆರ್ ಯು ಕಮಿಂಗ್ ಟು ಮೈ ಹೌಸ್? ಕ್ವಶನ್ ಮಾರ್ಕ್. ಸೆವೆಂತ್ ಒನ್, ಕ್ಲೋಸ್ ದಿ ಡೋರ್, ಫುಲ್ ಸ್ಟಾಪ್. ಈಸ್ ದಿಸ್ ಯುವರ್ ಬ್ಯಾಗ್? ಇಸ್ ದಿಸ್ ಯುವರ್ ಬ್ಯಾಗ್? ಕ್ವಶನ್ ಮಾರ್ಕ್. ಅಲಾಸ್, ದ ಡಾಗ್ ಡೈಡ್, ಎಕ್ಸ್ಕ್ಲಮೇಟರಿ. ಇಟ್ ಈಸ್ ಸೋ ಬ್ಯೂಟಿಫುಲ್, ಎಕ್ಸ್ಕ್ಲಮೇಟರಿ. ಓಕೆ, ಸೊ ಅದಾದ್ಮೇಲೆ ಇನ್ನು ನೋಡೋಣ ಆಕ್ಟಿವಿಟಿ 3, ವೆಕಾಬ್ಯುಲರಿ. ಎ, ಲಿಸ್ಟ್ ಎನಿ 10 ಥಿಂಗ್ಸ್ ಯು ಫೈಂಡ್ ಇನ್ ಯುವರ್ ಕಿಚನ್, ಇನ್ ದಿ ಕಿಚನ್ ಆಫ್ ಯುವರ್ ಹೌಸ್. ಓಕೆ, ಎಕ್ಸಾಂಪಲ್ ಫಸ್ಟ್ ಒನ್, ಸ್ಟೋವ್. ನಿಮ್ಮ ಕಿಚನ್ ನಲ್ಲಿ ಯಾವ್ಯಾವ ಸಾಮಾನು ಇರುತ್ತಲ್ಲ ಅದನ್ನ ಬರೀರಿ ಅಂತ ಹೇಳಿದ್ದಾರೆ, ಆಯ್ತಾ? ಯಾವ್ಯಾವ ಇರುತ್ತೆ, ಕುಕ್ಕರ್, ಮಿಕ್ಸರ್, ಪ್ಲೇಟ್ಸ್, ಸ್ಪೂನ್ಸ್, ಕಪ್ಸ್. ಓಕೆ, ವಾಟರ್ ಗ್ಲಾಸಸ್, ಫ್ರಿಡ್ಜ್, ಬೌಲ್ಸ್, ಪ್ಯಾನ್ಸ್, ವೆಸಲ್ಸ್. ಓಕೆ, ಅದಾದ್ಮೇಲೆ ಇನ್ನೇನಿದೆ, ಬಿ, ಫಿಲ್ ದಿ ಬ್ಲಾಂಕ್ಸ್ ವಿತ್ ದಿ ಅಪೋಸಿಟ್ ವರ್ಡ್ಸ್ ಅಂಡರ್ಲೈನ್, ಅಪೋಸಿಟ್ ಆಫ್ ದಿ ವರ್ಡ್ ಅಂಡರ್ಲೈನ್ಡ್ ಇನ್ ಈಚ್ ಆಫ್ ದಿ ಫಾಲೋವಿಂಗ್ ಸೆಂಟೆನ್ಸಸ್. ಅಂದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿರೋ ವರ್ಡ್ಗೆ ಅಪೋಸಿಟ್ ವರ್ಡ್ ಬರಿಬೇಕು. ಓಕೆ, ಫಸ್ಟ್ ಒನ್, ಫ್ರೆಶ್, ಸ್ಟೇಲ್. ಓಕೆ, ಸೆಕೆಂಡ್ ಒನ್, ಎನ್ಕರೇಜ್, ಡಿಸ್ಕರೇಜ್. ಥರ್ಡ್ ಒನ್, ಟಾಲ್, ಶಾರ್ಟ್. ಓಕೆ, ಅದಾದ್ಮೇಲೆ ಫೋರ್ತ್ ಒನ್, ಹಾಟ್, ಕೋಲ್ಡ್. ಫಿಫ್ತ್ ಒನ್, ಬ್ರಾಡ್, ನ್ಯಾರೋ. ಓಕೆ, ಅದಾದ್ಮೇಲೆ ಸಿ ಇದೆ, ಏನಿದೆ, ಯೂಸಿಂಗ್ ದಿ ವರ್ಡ್ಸ್ ಯು ಹ್ಯಾವ್ ರಿಟರ್ನ್ ಇನ್ ದಿ ಬ್ಲಾಂಕ್ಸ್, ರೈಟ್ 5 ಸೆಂಟೆನ್ಸಸ್ ಆಫ್ ಯುವರ್ ಓನ್. ಇಲ್ಲಿ ಏನೇನ್ ಬಿಟ್ಟ ಸ್ಥಳದಲ್ಲಿ ಬರೆದಿದ್ದಾರಲ್ಲ ಅವುಗಳನ್ನ ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ನಲ್ಲಿ ಯೂಸ್ ಮಾಡಬೇಕು. ಫಸ್ಟ್ ಒನ್, ವಿ ಶುಡ್ ನಾಟ್ ಈಟ್ ಸ್ಟೇಲ್ ಫುಡ್. ಅಂದ್ರೆ ಹಳಸಿದ ಅನ್ನವನ್ನು ತಿನ್ನಬಾರದು. ಸೆಕೆಂಡ್ ಒನ್, ಡೋಂಟ್ ಡಿಸ್ಕರೇಜ್ ಎನಿ ಒನ್. ಥರ್ಡ್ ಒನ್, ಐ ಆಮ್ ಶಾರ್ಟ್ ಬಾಯ್ ಇನ್ ದಿ ಕ್ಲಾಸ್. ಫೋರ್ತ್ ಒನ್, ಐಸ್ ಕ್ರೀಮ್ ಈಸ್ ವೆರಿ ಕೋಲ್ಡ್. ಫಿಫ್ತ್ ಒನ್, ದ ರೋಡ್ಸ್ ಆರ್ ನ್ಯಾರೋ ಇನ್ ವಿಲೇಜಸ್. ಓಕೆ, ಅದಾದ್ಮೇಲೆ ಇನ್ನು ಡಿ ಇದೆ, ಏನಿದೆ, ಮ್ಯಾಚ್ ದಿ ಅಪೋಸಿಟ್ಸ್ ಇನ್ ದಿ ಫಾಲೋವಿಂಗ್. ಓಕೆ, ಫಸ್ಟ್ ಒನ್, ಶಾರ್ಟ್, ಟಾಲ್, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್, ಗುಡ್, ಬ್ಯಾಡ್. ಥರ್ಡ್ ಒನ್, ಅಪ್, ಡೌನ್. ಫೋರ್ತ್ ಒನ್, ಸ್ಲಿಮ್, ಫ್ಯಾಟ್. ಫಿಫ್ತ್ ಒನ್, ಲಾರ್ಜ್, ಸ್ಮಾಲ್. ಸಿಕ್ಸ್ತ್ ಒನ್, ಫ್ರಂಟ್, ಬ್ಯಾಕ್. ಸೆವೆಂತ್ ಒನ್, ರಿಚ್, ಪುವರ್. ಏಟ್ತ್ ಒನ್, ಎಂಟರ್, ಎಕ್ಸಿಟ್. ನೈನ್ತ್ ಒನ್, ಫಾಸ್ಟ್, ಸ್ಲೋ. ಟೆಂತ್ ಒನ್, ಇನ್ಸೈಡ್, ಔಟ್ಸೈಡ್. ಓಕೆ, ಅದಾದ್ಮೇಲೆ ಇನ್ನು ಆಕ್ಟಿವಿಟಿ 4, ಗ್ರಾಮರ್ ಬರುತ್ತೆ. ಎ, ಗಿವನ್ ದಿ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದಿ ಫಾಲೋವಿಂಗ್ ಆಕ್ಷನ್ ವರ್ಡ್ಸ್. ಆಕ್ಷನ್ ವರ್ಡ್ಸ್ ಕೊಟ್ಟಿದ್ದಾರೆ, ನಾವು ಅವುಗಳ ಫಾಸ್ಟ್ ಟೆನ್ಸ್ ನ ಬರಿಬೇಕು. ಗೋ, ವೆಂಟ್. ರಿಮೆಂಬರ್, ರಿಮೆಂಬರ್ಡ್. ರೈಟ್, ರೋಟ್. ಲೆಡ್, ಲೀಡ್, ಲೆಡ್. ಬ್ಯಾಟ್, ಬ್ಯಾಟೆಡ್. ಪ್ರೊಡ್ಯೂಸ್, ಪ್ರೊಡ್ಯೂಸ್ಡ್. ಲೀವ್, ಲೆಫ್ಟ್. ಈಟ್, ಏಟ್. ಡೂ, ಡಿಡ್. ರೀಡ್, ರೆಡ್. ರೆಡ್ ಅಂತ ಓದ್ಬೇಕು ಅದನ್ನ. ಓಕೆ, ಕಮ್, ಕೇಮ್. ವಾಕ್, ವಾಕ್ಡ್. ಸ್ಪೀಕ್, ಸ್ಪೋಕ್. ಗಿವ್, ಗೇವ್. ಓಕೆ, ಅದಾದ್ಮೇಲೆ ಇನ್ನು ಬಿ ಇದೆ, ಏನಿದೆ,
ನಾವು ಯೂಸ್ ದಿ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಆಕ್ಷನ್ ವರ್ಡ್ಸ್ ಇನ್ ದಿ ಸೆಂಟೆನ್ಸ್ ಆಫ್ ಯುವರ್ ಓನ್. ನಾವು ಇವಾಗ ಏನ್ ಮಾಡಿದ್ವಲ್ಲ ಅವುಗಳನ್ನ ಸೆಂಟೆನ್ಸ್ ನಲ್ಲಿ ಬರಿಬೇಕು. ಐ ವೆಂಟ್ ಟು ಬ್ಯಾಂಕ್ ಎಸ್ಟರ್ಡೇ, ನಾನು ನಿನ್ನೆ ಬ್ಯಾಂಕಿಗೆ ಹೋಗಿದ್ದೆ. ಓಕೆ, ಸೊ ಅದೇ ರೀತಿ ಎಲ್ಲ ಸೆಂಟೆನ್ಸ್ ಗಳನ್ನ ಮಾಡಬೇಕು. ನೋಡಿ 1ರಿಂದ 8 ಇಲ್ಲಿದೆ, ಬರ್ಕೊಳ್ಳಿ. ಅದಾದ್ಮೇಲೆ 9 ಕೂಡ ಬರ್ಕೊಳ್ಳಿ. ಓಕೆ, ಅದಾದ್ಮೇಲೆ ಇನ್ನು ಸಿ ಏನಿದೆ, ಬೈ ಅಬ್ಸರ್ವಿಂಗ್ ದಿ ಪಿಕ್ಚರ್ಸ್ ಗಿವನ್ ಬಿಲೋ ರೈಟ್ ದಿ ವರ್ಡ್ಸ್ ದಟ್ ಕಮ್ಸ್ ಟು ಯುವರ್ ಮೈಂಡ್. ಓಕೆ, ಅಂದ್ರೆ ವರ್ಡ್ ಗಳನ್ನ ಬರಿಬೇಕು. ಸ್ಟ್ಯಾಂಡ್ ಅಂದ್ರೆ ಇಲ್ಲಿ ನಿಂತಿದ್ದಾಳೆ ಅವಳು, ಸ್ಟ್ಯಾಂಡ್. ದ ಗರ್ಲ್ ಈಸ್ ಸ್ಟ್ಯಾಂಡಿಂಗ್. ಸೆಕೆಂಡ್ ಒನ್ ಏನು, ಬಾತ್. ದ ಬಾಯ್ ಈಸ್ ಬಾತಿಂಗ್. ಥರ್ಡ್ ಒನ್ ಕಿಕ್ ಅಂದ್ರೆ ಒದಿಯುವುದು. ದ ಬಾಯ್ ಈಸ್ ಕಿಕ್ಕಿಂಗ್ ದಿ ಬಾಲ್. ಕ್ರಾಸ್, ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ಇವನು, ರೋಡ್ ಕ್ರಾಸ್ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ ಕ್ರಾಸ್ ವರ್ಡ್ ಬರುತ್ತೆ. ದ ಬಾಯ್ ಈಸ್ ಕ್ರಾಸಿಂಗ್ ದಿ ರೋಡ್. ಐತಲ್ವಾ? ಸೊ ಇಲ್ಲಿಗೆ ನಿಮ್ಮ ಒಂದು ಯಾವ್ದು ಥರ್ಡ್ ಚಾಪ್ಟರ್ ಇತ್ತಲ್ವಾ, ದ ಡೈರೆಕ್ಷನ್ಸ್, ಅದು ಮುಗೀತು. ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೋಟಿಫಿಕೇಶನ್ ಅನ್ನ ಕೂಡ ಆನ್ ಮಾಡ್ಕೊಳ್ಳಿ, ಅಂದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಎಲ್ಲರಿಗಿಂತ ಮುಂಚೆ ತಲುಪುತ್ತದೆ. ಅದೇ ರೀತಿ ಎಲ್ಲ ಎಜುಕೇಶನಲ್ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯ್ತಾ? ನಾವು ಮುಂದಿನ ಕ್ಲಾಸ್ನಲ್ಲಿ ಯಾವ್ದು ನೋಡೋಣ, 4th ಯೂನಿಟ್ ಆಕ್ಷನ್ಸ್ ಅನ್ನ ನೋಡೋಣ.